ಪ್ರಜ್ವಲ್ ರೇವಣ್ಣ ಬಂಧನವಾಗಿ ಬರೋಬ್ಬರಿ 1 ವರ್ಷ ಆಗ್ತಾ ಬಂತು. 1 ವರ್ಷ ಕಳೀತಾ ಬಂದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಡುಗಡಿಯ ಭಾಗ್ಯ ಮಾತ್ರ ಸಿಗ್ತಾನೆ ಇಲ್ಲ. ಬೇಲ್ ಸಿಗದೆ ಪರಪ್ಪನ ಅಗ್ರಹಾರದಲ್ಲೇ ಕಾಲ ಕಳೀತಾ ಇದ್ದಾರೆ, ಪರದಾಟ ಪಡ್ತಾ ಇದ್ದಾರೆ ಪ್ರಜ್ವಲ್. ಸೆಷನ್ಸ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬೇಲ್ ರಿಜೆಕ್ಟ್ ಆಗಿದೆ. ಟ್ರಯಲ್ ತಲೆನೋವಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ. ಕಂಪ್ಲೀಟ್ ತಲೆನೋವು, ಏನಪ್ಪ ಒಂದು 6 ತಿಂಗಳಿಗೆ ಆಚೆ ಬರ್ತೀನಿ ಅಂತ ಅನ್ಕೊಂಡಿದ್ರೇನೋ ಅವರು. ಹೋಗ್ಬಿಡ್ತೀನಿ ಒಂದು 6 ತಿಂಗಳು, ಹಬ್ಬ ಅಂದ್ರೆ ಒಂದು 3 ರಿಂದ 6 ತಿಂಗಳು, ಆಮೇಲೆ ಬೇಲ್ ಸಿಗುತ್ತೆ, ಕಾನೂನು ಹೋರಾಟವನ್ನ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ರೇನೋ ಪ್ರಜ್ವಲ್ ರೇವಣ್ಣ. ನೋಡಿ, 1 ವರ್ಷ ಆಗ್ತಾ ಬಂತು. 1 ವರ್ಷ ಕಳೀತಾ ಬಂದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬಿಡುಗಡೆ ಭಾಗ್ಯ ಮಾತ್ರ ಅವ್ರಿಗೆ ಸಿಗ್ತಾ ಇಲ್ಲ. ಬೇಲ್ ಸಿಗದೆ ಪರಪ್ಪನ ಅಗ್ರಹಾರದಲ್ಲೇ ಪರದಾಟ ಪಡ್ತಾ ಇದ್ದಾರೆ. ಇಲ್ಲೇ ಮುದ್ದೆ ಮುರಿತಾ ಇದ್ದಾರೆ. ಊಟ ತಿಂಡಿ ತಿನ್ನಕ್ಕಾಗ್ತಾ ಇಲ್ಲ, ಇರ್ಲಿಕ್ಕಾಗ್ತಾ ಇಲ್ಲ. ಐಷಾರಾಮಿ ಲೈಫ್ ನಲ್ಲಿ ಲೀಡ್ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಫಾರಿನ್ ಕೊಟ್ಟೋಗ್ಬಿಡ್ತಾ ಇದ್ರು. ಇಲ್ಲ ಆರಾಮಾಗಿ ಅಡ್ಡಾಡ್ಕೊಂಡು ಇದ್ರು. ಎಲೆಕ್ಷನ್ ಅಂತೆ, ಅಧಿಕಾರ ಇತ್ತು, ಹಣ ಇತ್ತು, ಕೇಳಿದೆಲ್ಲ ಐಷಾರಾಮಿ ಬದುಕೋರು ತುಂಬಾ ಆರಾಮಾಗಿದ್ರು. ನೋಡಿದ್ರೆ ಯಾವುದೋ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧವಾಗಿ ಕೇಸ್ ಆಗುತ್ತೆ. ಲೋಕಸಭೆ ಚುನಾವಣೆ ಅದನ್ನ ಮರೆಯೋ ಹಾಗೆ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರು ಮನೆಗೂ ಕಳ್ಳೆಪುರಿ ಹಂಚಿದ ಹಾಗೆ ಅವರ ವಿಚಾರಗಳು ತಲುಪ್ತಾ ಹೋಗುತ್ತೆ. ಸೊ ಹಂಗೂ ಕೂಡ ಲೋಕಸಭೆ ಚುನಾವಣೆ ಆದ ತಕ್ಷಣ ಅವರು ಫಾರಿನ್ಗೆ ಹಾರ್ಬಿಡ್ತಾರೆ. ಫಾರಿನ್ಗೆ ಆಗಿ ಆಮೇಲೆ ಏನೋ ಒಂದು ವಿಡಿಯೋ ಬಿಡ್ತಾರೆ, ಅಲ್ಲಿ ಮಾತನಾಡ್ತಾರೆ ಬರ್ತೀನಿ ಅಂತ ಹೇಳಿ. ಸೊ ಇದೆಲ್ಲ ಆಗಿ ಹಬ್ಬ ಅಂದ್ರೆ 1 ವರ್ಷ ಆಯ್ತಾ ಬಂತು. 1 ವರ್ಷ ಕಳೀತಾ ಬಂದ್ರು ಕೂಡ ಇನ್ನೂ ಕೂಡ ಅವರಿಗೆ ಬಿಡುಗಡೆಯ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಎಲ್ಲಾ ಟ್ರೈ ಮಾಡ್ಬಿಟ್ರು, ಎಲ್ಲಾ ಸರ್ಕಸು ಮಾಡ್ಬಿಟ್ರು. ಸೆಷನ್ಸ್ ಕೋರ್ಟ್ ಆಯ್ತು, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಎಲ್ಲ ಕಡೆಯಲ್ಲೂ ಕೂಡ ಬೇಲ ಹಾಕ್ತಾರೆ, ರಿಜೆಕ್ಟ್ ಆಗುತ್ತೆ. ಬೇಲ ಹಾಕ್ತಾರೆ, ರಿಜೆಕ್ಟ್ ಆಗುತ್ತೆ. ಅರ್ಜಿ ಹಾಕೊಳ್ಳೋದು, ಅದು ರಿಜೆಕ್ಟ್ ಆಗೋದು, ಹಿಂಗೆ ಹಾಕ್ತಾ ಬರ್ತಾ ಇದೆ. ಇನ್ನು ಜೈಲು ಹಕ್ಕಿ ಪ್ರಜ್ವಲ್ ರೇವಣ್ಣ ಅವರು ಸಿಕ್ಕಾಪಟ್ಟೆ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಜೈಲಿನಲ್ಲಿ ಫುಲ್ ಜೈಲು ಹಕ್ಕಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಫ್ರೀಡಮ್ ಭಾಗ್ಯನೇ ಸಿಗ್ತಲ್ಲ. ಹಕ್ಕಿ ತರ ಹಾರ್ಕೊಂಡು ತೇಲಾಡ್ಕೊಂಡು ಆಚೆ ಬರೋಣ ಅಂತಂದ್ರೆ ಬಿಡ್ತಾ ಇಲ್ಲ ಅವ್ರನ್ನ, ಅಥವಾ ಆಗ್ತಾ ಇಲ್ಲ ಅವ್ರಿಗೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಬಂದಿದ್ದಂತಹ ಆರೋಪ ಏನಪ್ಪಾ ಅಂತಂದ್ರೆ ಅತ್ಯಾಚಾರ ಪ್ರಕರಣ ಅವರ ವಿರುದ್ಧವಾಗಿ ದಾಖಲಾಗಿರುತ್ತೆ. ಜರ್ಮನಿಯ ಮ್ಯೂನಿಚ್ ನಿಂದ ಅವರು ಬಂದಿರ್ತಾರೆ. ನೋಡಿ, ಜರ್ಮನಿಗೆ ಹಾರ್ಬಿಟ್ಟಿರ್ತಾರೆ. ಮ್ಯೂನಿಚ್ ನಿಂದ ಅವರು ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ, ಲಾಕ್ ಆಗ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅವರನ್ನ ಲಾಕ್ ಮಾಡಲಾಗುತ್ತೆ. 2 ಅತ್ಯಾಚಾರ ಪ್ರಕರಣಗಳಲ್ಲಿ ಅವರನ್ನ 1 ತಿಂಗಳು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ನೋಡಿ, 2 ಅತ್ಯಾಚಾರ ಪ್ರಕರಣಗಳಲ್ಲಿ ಅವರನ್ನ 1 ತಿಂಗಳು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ಆನಂತರವಾಗಿ ಅವರನ್ನ SIT ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಳ್ತಾರೆ. ನಂತರ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗುತ್ತೆ. ಜೈಲು ಸೇರಿ 1 ವರ್ಷ ಕಳೀತಾ ಬಂದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಮಾತ್ರ ಸಿಗ್ತಾ ಇಲ್ಲ. ಸೆಷನ್ಸ್ ಕೋರ್ಟ್ ಹಾಕೊಂಡ್ರು ಅರ್ಜಿ, ಅಲ್ಲೂ ಆಗ್ಲಿಲ್ಲ. ಹೈಕೋರ್ಟ್ ಹಾಕೊಂಡ್ರು, ಅಲ್ಲೂ ಸಿಗ್ಲಿಲ್ಲ. ಸುಪ್ರೀಂ ಕೋರ್ಟ್ ಹೋದ್ರು, ಅಲ್ಲೂ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದಿನ ದೂಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ.